ಗಾಡಿ ಗೀಡಿ ಎಲ್ಲ ತೊಳ್ಸ್ಕೊಂಡು ಸರ್ವಿಸ್ ಸಾಕಾದಾಗಿರ್ತಾವೆ ಬಸ್ಗಳು ಮಾತ್ರ 50 ಸೀಟು. ಇಲ್ಲಿ ಮತ್ತೆ ಚಟ್ನಿ ಅದ್ರ ಮೇಲ್ಗಡೆ ಬೆಣ್ಣೆ ಕೊಡ್ತಾನೆ, ಸಾಕಾದಾಗಿರ್ತೈತೆ. ಹಿಡ್ದಿ ಇಡ್ಲಿ ಸರ್ವಿಸ್ ಎಲ್ಲ ಆಯ್ತು. ಈಗ ಗಾಡಿ ಕಳಿಸ್ತಾ ಇದ್ದೀನಿ. i5 ಇದು ಇನ್ನೊಂದ್ಸಲಿ ಬರ್ತೀನಿ ರಿವ್ಯೂಗೇನೆ. ಸೆಲ್ ಅಂಡ್ ರೋಡ್ ಲೈನ್ಸ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಗಾಡಿ ಸರ್ವಿಸ್ ಮಾಡ್ಸಬೇಕಾಗಿ. ಗಾಡಿ ಸರ್ವಿಸ್ ಹತ್ರ ಸಿಕ್ಕಂಡಿದ್ದೀವಿ. ಗಾಡಿಗೆ ಐತೆ ಸರ್ವಿಸು ಒಂದು 15,000 ರೂಪಾಯಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಸರ್ವಿಸ್ ಮಾಡಿಸಿ ಬಿಲ್ ಎಷ್ಟಾಯ್ತು ಅಂತ ಹೇಳ್ತೀನಿ. ಈಗ ಹೋಯ್ತಾ ಇದ್ದೀನಿ ಇನ್ನೊಂದು 10 ನಿಮಿಷ 20 ನಿಮಿಷ ಅಲ್ಲಿ ಸರ್ವಿಸ್ ಇದ್ರೆ ತುಂಬ ಹೊಂಟ ಇದ್ದೀನಿ. ಅದವರು ಕಂಡ್ರೆ ಬಸ್ಸು ಅಂದರೆ ಬಸ್ಸು ನೋಡ್ರಿ, ಏನು ಮಸ್ತಾಗಿ ಮಾಡಕ್ತಾರೆ ಬಸ್ಸುಗಳನ್ನ. ಸಾಕಾದಾಗಿರ್ತಾವೆ ಬಸ್ಗಳು ಮಾತ್ರ 50 ಸೀಟು. ಮೈಸೂರು ಹೈವೇಲಿ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂದರೆ ಸ್ಪೀಡ್ ಲಿಮಿಟು ಮತ್ತು ಓವರ್ ಸ್ಪೀಡು, ಸೀಟ್ ಬೆಲ್ಟು ಇದಕ್ಕೆಲ್ಲ ಅಲ್ಲೇ ಹೈವೇ ಪೆಟ್ರೋಲರೇನೆ ಸ್ವಲ್ಪ ಹುಷಾರಿಲ್ಲ, ಕೊಚ್ಚಿಗೆ ಹೋಗಿ ಬಂದಿರೋದು. ಹೈವೇ ಪೊಲೀಸೇನೆ ಮಾಮೂಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತೈತಲ್ಲ, ಅವ್ರಿಗೆ ಮೆಸೇಜ್ ಹೋಗ್ಬೋದೇನೋ. ಆಗಲೇ 2 ಕಾರ್ ನೋಡಿದೆ, 2 ವೈಟ್ ಬೋಲ್ಡೇನೆ ಸೈಡ್ಗೆ ಹಾಕ್ಸಿ ಫೈನ್ ಹಾಕ್ತಾ ಇದ್ರು. ಇವಾಗ ಅಲ್ಲಿ ಬಸ್ ತೋರಿಸ್ನಲ್ಲ, ತೋರ್ಸಕ್ಕಾಗ್ಲಿಲ್ಲ, ಅಲ್ಲೇ ಒಂದು ಫೈನ್ ಹಾಕ್ತಾ ಇದ್ರು. ಇದೇನ್ರದ ಗೊತ್ತಿಲ್ಲ, ಒಟ್ನಲ್ಲಿ ಫೈನ್ ಹಾಕ್ತವ್ರೆ. ಇದ್ರದ್ದೇ ಓವರ್ ಸ್ಪೀಡ್ ಲಿಮಿಟ್ ಇರ್ಬೇಕೇನೋ. 1,000 ರೂಪಾಯಿ ಓವರ್ ಸ್ಪೀಡ್ ಬಂದು ಸ್ಪಾಟ್ ಕೇಸು ಹಾಕ್ತವ್ರೆ. ನಮ್ಮ ಗಾಡಿಗೆಲ್ಲ 80. ಕಾರು ಎಲ್ಲ ಗಾಡಿಗೂ 100 ಮೇಲೆ ಹೋಗಂಗಿಲ್ಲ, ಯಾವುದೇ 100 ಮೇಲೆ ಹೋದ್ರೂ ಹಾಕ್ತಾರೆ ಫೈನ್. ಮಿನಿಮಮ್ 1,000. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಅದಕ್ಕೆ ಸಪ್ರೇಟು. ವೈಟ್ ಬೋಲ್ಡ್ಗೇನೆ ಜಾಸ್ತಿ ಹಾಕಿರೋದು. ಅಲ್ಲಿದ್ದಾವೆ 2 ವೈಟ್ ಬೋಲ್ಡೇನೆ. ಎಲ್ಲ ಬೋಲ್ಡರ್ ದುಡ್ಡು ನೋಡ್ಕೊಂತೀವಿ, ಅದಕ್ಕೆ ಫೈನ್ ಬೀಳಲ್ಲ ನಮಗೆ. ಅಲ್ಲಿ ಮುಂದೆ ಒಂದು ಹೋಟ್ಲು ಹೋಯ್ತು ಹಿಂದೆ. ನಾನು ನಾಷ್ಟ ಮಾಡಿರ್ಲಿಲ್ಲ, ನಾಷ್ಟ ಮಾಡೋಣ ಅಂತ ಮುಂದೆ ಇಡ್ಲಿ ಮತ್ತೆ ಚಟ್ನಿ ಅದ್ರ ಮೇಲ್ಗಡೆ ಬೆಣ್ಣೆ ಕೊಡ್ತಾನೆ, ಸಾಕಾದಾಗಿರ್ತೈತೆ. ಹಿಡ್ದಿ ಇಡ್ಲಿ ಅಂತ ಎಲ್ಲ ಕಡೆ ಇದೆ ಬಿಡದಿ ಇಡ್ಲಿ ಅಂತ, ಆದ್ರೆ ಎಲ್ಲೂ ಚೆನ್ನಾಗಿ ಮಾಡಲ್ಲ ಬಿಡ್ದಿಲ್ ಬಿಟ್ರೆ. ಆದ್ರೆ ಇಲ್ಲಿ ಸಾಕಾದಾಗ ಮಾಡ್ತಾರೆ. ಇಲ್ಲೂ ಫ್ಯಾಕ್ಟ್ರಿ ಬೇಜಾನವೆ. ಅಲ್ಲಿ ಮುಂದೆ ಒಂದು ಫ್ಯಾಕ್ಟ್ರಿ ಇದೆ, ತೋರಿಸ್ತೀನಿ ಬರ್ರಿ. ಕರೆಕ್ಟು ನೋ ಪಾರ್ಕಿಂಗಿಗೂ ಹಾಕ್ತವ್ರೆ ಫೈನ್ನ. ಎಲ್ಲಂದ್ರಲ್ಲಿ ಗಾಡಿ ಹಾಕಂಗಿಲ್ಲ ಮೈಸೂರು ಹೈವೇಲಿ, ಅದಕ್ಕೂ ಫೈನ್ ಹಾಕ್ತಾರೆ. ಫ್ಲೇವರ್ ಒಡೆ ಕಾರ್ಗಳವ್ರು ಹಾಕೊಂಡು ನಿಂತವ್ರು, ಈ ಫ್ಲೇವರ್ ಒಡೆ ಏನು ಹಾಕೊಂಡು ನಿಂತಿದ್ರು, ಅದಕ್ಕೂ ಹಾಕ್ತವ್ರು ಫೈನ್. ಇದರಿಂದ ಕರೆಕ್ಟಾಗಿ ಒಂದು 8 ಕಿಲೋಮೀಟ್ರು ಇರ್ಬೋದು ನನ್ನ ಸರ್ವಿಸ್ ಸೆಂಟ್ರು. ನನ್ನ ಗಾಡಿ ಇಸ್ಕೊಂಡಿದ್ದಲ್ಲೇ, ಸರ್ವಿಸ್ ಮಾಡಿಸೋದು ಅಲ್ಲೇ. ನೋಡ್ರಿ ಎಲ್ಲ ಪಾರ್ಕಿಂಗ್ ಸಖತ್ತಾಗೈತಲ್ವಾ, ಸಣ್ಣಗೆ ಮಂದಿರ್ತಾರೆ. ನಾನು ಅಲೈನ್ಮೆಂಟ್ ಮಾಡಿಸೋದು ರಾಮನಗರದಲ್ಲೇನೆ, ಸಕ್ಕದಾಗಿ ಮಾಡ್ತಾರೆ ಅಲೈನ್ಮೆಂಟ್ನ. ತೋರಿಸ್ತೀನಿ ಬರ್ರಿ ಅದನ್ನು. ಆ ಕಡೆಯಿಂದ ಬತ್ತ ಟೈಮ್ ಇತ್ತು ಅಂದರೆ ಅಲೈನ್ಮೆಂಟ್ ಮಾಡಿಸ್ತೀನಿ. ಏನು ಹೋಗಿಲ್ಲ ನೋಡ್ರಿ, ಸ್ಟ್ರೈಟ್ ಐತೆ ಸ್ಟೇರಿಂಗ್. ಇದು ಸ್ವಲ್ಪ ಕ್ರಾಸ್ ಇರೋದಕ್ಕೆ ಕಾಣ್ತಾ ಐತೆ. ಮುಂದೆ ಸ್ಟ್ರೈಟ್ ಇರೋ ರೋಡಲ್ಲಿ ಫಸ್ಟ್ ನೋಡ್ರಿ, ಸ್ಟ್ರೈಟೇ ಐತೆ ಸ್ಟೇರಿಂಗು. ಏನು ಹೋಗಿಲ್ಲ ಅಲೈನ್ಮೆಂಟು. ಟೈರು ಯಾವುದೇ ಏನು ತಿಂತಾ ಇಲ್ಲ. ಟೈಮ್ ಇತ್ತು ಅಂದರೆ ಮಾಡಿಸೋಣ, ಇಲ್ಲಾಂದರೆ ಪರವಾಗಿಲ್ಲ. ಇವತ್ತು ಕರೆಕ್ಟು ಹೈದ್ರಾಬಾದ್ಗೆ ಹೋಯ್ತಾ ಇತ್ತು ಗಾಡಿ. ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಬರ್ಬೋದು. ಇವತ್ತು ಹೋಯ್ತಾ ಇದ್ದೆ ಹೈದ್ರಾಬಾದ್. ಇದು ಅದು ಹೈವೇ ಆ ಕಡೆನೇ ಹೊಂಟೋಯ್ತು, ಮೈಸೂರು ಬೆಂಗಳೂರು ಹೈವೇ. ಇದು ರಾಮನಗರಕ್ಕೆ ಎಂಟ್ರಿ ಆಗೋಕ್ಕೆ ಮಾಡಿರೋ ರೋಡು. ಹಳೆ ರೋಡ್ ಮೇಲೇ ಟಾರ್ ಎಲ್ದವ್ರೋ ಇಲ್ಲ ಕಿತ್ತಾಕ್ ಹೊಸ್ದಾಗಿ ಮಾಡೋರೋ ಗೊತ್ತಿಲ್ಲ, ಒಟ್ನಲ್ಲಿ ಸಾಕಾಗೈತಿ ಈ ರೋಡು. ಇದಕ್ಕಿನ್ನ ಅಲ್ಲಿ ಮುಂದೆ ಜೆಸಿ ಸೆಂಟ್ರಲ್ ಜೈಲ್ ಹತ್ರ ಜೆಸಿ ರಾಮನಗರ ಸೆಂಟ್ರಲ್ ಜೈಲ್ ಹತ್ರ ಸಾಕಾಗೈತಿ ರೋಡು. ತ್ರಿಬಲ್ ಹೈವೇ ಥರ ಮಾಡಿ ಸಿಟಿ ಒಳಗಡೆ ಪೂರ್ತಿ ಅದೇ ಥರ ಇರೋದು ರೋಡು. ಚನ್ನಪಟ್ಟಣದವರೆಗೂ ಹಂಗೆ ಇರೋದು. ಮಾವಿನಕಾಯಿ ಸೀಸನ್
ಸ್ಟಾರ್ಟ್ ಆದರೆ ಇಲ್ಲಿ ನೋಡ್ರಿ, ಇಲ್ಲೊಂದು ರಾಮ ಮಂದಿರ ಥರ ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಐತೆ, ಇನ್ನೂ ಆಗಿಲ್ಲ. ಸೊ ರಾಮ ಮಂದಿರ ಅಲ್ಲ, ಬುದ್ಧನ ದೇವಸ್ಥಾನ. ಮುಂದೆನೇ ಹೊರಟಾಯ್ತು. ಆ ಫೈರ್ ಇಂಜಿನ್ದು ಇದಿತ್ತಲ್ಲ, ಅದರಿಂದ ಸ್ವಲ್ಪ ಮುಂದೆ ಮಾಹಿತಿ ಸ್ಟಾರ್ಟ್ ಆಗಲ್ಲ. ರಾಮನಗರದೆಲ್ಲ ಪೂರ್ತಿ ಅಲ್ಲಿಗೆ ಬರೋದು. ಅಂದರೆ ಸಣ್ಣ ಸಣ್ಣದಾಗ ಅಲ್ಲೊಂದು ಇಲ್ಲೊಂದವೆ, ಆದರೆ ಪೂರ್ತಿ ರಾಮನಗರ ಪೂರ್ತಿ ಕವರ್ ಆಗಿ ಬರೋದೆಲ್ಲ ಅಲ್ಲಿಗೆ. ಪೂರ್ತಿ ಅಂದರೆ ಪೂರ್ತಿ ಅಲ್ಲೇ ಬರೋದು ಎಲ್ಲ. ಮಾವಿನಕಾಯ್ದು ಒಂದು 1.5 ಎಕರೆನೋ 2 ಎಕರೆನೋ ಐತೆ, ಪೂರ್ತಿ ಶೆಡ್ ಹಾಕ್ಸ್ಬಿಟ್ಟು ಥರ ಮಾವಿನಕಾಯಿ ಬರ್ತಾವ ಗುರು ಅಲ್ಲಿಗೆ. ಈಗ ನಾವು ತಲುಪಿದ್ದೀವಿ ರಾಮನಗರ. ಏನ ವರ್ಕ್ ನಡೀತಾ ಐತೆ, ಇದೇ ಜೆಸಿ ಜಿಲ್ಲಾ ಕಾರಾಗೃಹ ರಾಮನಗರ. ಇದೇ ನೋಡ್ರಿ ಜೆಸಿ. ಅದ್ರ ಪಕ್ಕದಲ್ಲೇ ಏನು ಅಂತ ನಂಗೂ ಅವತ್ತಿಂದ ಗೊತ್ತಿಲ್ಲ. ರಾಮನಗರದವ್ರಿಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಹಾಕಿ. ರಾಮನಗರದವ್ರು ನಮ್ದು RTO ಇಲ್ಲೇ. ಇಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡು ಒಳಗಡೆಗೆ ಹೋಗಿ ತಿರ್ಗಾ ಲೆಫ್ಟ್ ಎತ್ಕೊಂಡ್ರೆ RTO ನಮ್ಮ. ಅಲ್ಲೇ ನಾವು ಪಾಸಿಂಗ್ ಎಲ್ಲ ಆಗೋದು ಗಾಡಿ. ನಾವು ಆಟೋದು ಇಲ್ಲೇ ಬರೋದು. ಟೂ ಸ್ಟಾಪು ಬ್ಲ್ಯಾಕ್ ಜಾಸ್ತಿ ಒಂದೈತೆ ಅಟ್ಟೆ ಗಾಡಿ, ಅದ್ರದ್ದು ಇಲ್ಲೇ ಬರೋದು FC. ಅದು FC ಆಗೋಗಿರ್ಬೇಕು, ಅದು ಜನವರಿಗೆ ತರಬೇಕು. ಅದು ನಮ್ಮ ಅಪ್ಪನ ಗಾಡಿ, ನಾವು ನೋಡ್ಕೊತಾ ಇದೀವಿ ಅಷ್ಟೇ. ನಾವೇನು ಓಡ್ಸೋಕ್ಕೆ ಹೋಗಲ್ಲ. ರಾಮನಗರದಲ್ಲಿ ಲೈಲ್ಯಾಂಡ್ಗಳು ಜಾಸ್ತಿ. ರಾಮನಗರದಲ್ಲಿ ಇನ್ನೊಂದೇನಪ್ಪ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಹೊತ್ತಾಗಿರೋದು, ಅದು ಸಕ್ಕತ್ತಾಗೈತೆ ಗೌರ್ಮೆಂಟ್ ಹಾಸ್ಪಿಟ್ಲ್. ಮುಂಚೆ ಅಲ್ಲೆಲ್ಲ ಒಳಗಡೆನೋ ಏನೋ ಇದ್ದಿದ್ದು, ಅವಾಗೇನು ನಾನು ನೋಡಿರ್ಲಿಲ್ಲ. ಇವಾಗ ಆಗಿರೋದು ಇದು. ಮೊನ್ನೆ ಹೊಸದಾಗಿ 1 ವರ್ಷನೇನೋ ಆಗಿರಬೇಕು. ಸಕ್ಕತ್ತಾಗಬೇಕು. ನಾನು ಅಲೈನ್ಮೆಂಟ್ ಮಾಡಿಸೋದಿದೆ. ಬ್ಲೂ ಕಲರ್ ಸೆಟ್ಟು ಅದನ್ನೇ ಕಾಣ್ತೈತೆ ನೋಡಿ. ಅಲ್ಲಿ ಪೊಲೀಸ್ ಕಾರ್ ನಿಂತೈತಲ್ಲ, ಅಲ್ಲೇ ಅಲೈನ್ಮೆಂಟ್ ಮಾಡಿಸೋದು. ಮತ್ತೆ ಗಾಡಿ ತೊಳ್ಸೋದು ಇಲ್ಲೇನೆ ರಾಮನಗರದಲ್ಲೇನೆ ಎತ್ಕೊಂಬಂದೆ ಅಂದರೆ, ಇಲ್ಲ ಅಂದರೆ ತೊಳ್ಸಲ್ಲ. ಬಿಟ್ರೆ ಮಾಗಡಿ. ರಾಮನಗರದಲ್ಲಿ ಸಕ್ಕದಾಗಿ ತೊಳಿತಾರೆ ಗಾಡಿ. ಬಟ್ ಟೈಮ್ ಇಲ್ಲ, ಇದ್ರೆ ತೊಳ್ಸ್ಕೊಂಡು ಹೋಗ್ಬೋದಾಯ್ತು. ನೀಟಾಗಿ ಹೆಂಗೆ ತೊಳಿತಾರೆ ಅಂದರೆ ಕಾರ್ ತೊಳ್ದಂಗೆ ತೊಳಿತಾರೆ ಗುರು. ಸಕ್ಕದಾಗಿ ಒಳಗಡೆ ಎಲ್ಲ ಏರ್ ಹಿಡಿತಾರೆ. ಏರ್ ಹಿಡ್ದು ಇವನ್ನೆಲ್ಲ ಈ ಡ್ಯಾಶ್ಬೋರ್ಡ್ದೆಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ತೊಳಿತಾರೆ. ನೋಡೋಣ ಜನವರಿ ನನ್ನ ಬರ್ತಡೇ ಅಷ್ಟೊತ್ತಿಗೆ ಪವರ್ ವಿಂಡೋ ರೋಡ್ ಕ್ಲೀನ್ ಮಾಡೋದು ಕಲ್ಲೇನೋ ಬಂದು ಹೋಗ್ಬಿಡ್ತು. ಅದೇ ಮಿಷಿನ್ ಸತ್ಯ ಹೊಡಿತಾರಲ್ಲ, ಅದು ಪವರ್ ವಿಂಡೋ ಮಾಡ್ಸೋಣ ಅಂತ ಇದ್ದೀನಿ. ಪವರ್ ವಿಂಡೋ ಮತ್ತು ಸೆಂಟ್ರಲ್ ಲಾಕ್ ನೋಡೋಣ, ಆದರೆ ಮಾಡ್ಸೋದು. ನಮ್ದು ಆಟೋದೇನಾರ ಪಂಪು ನಾಜಲ್ಲು ಅದು ಇದು ಕೆಲಸ ಮಾಡಿಸ್ತೀವಿ ಅಂದರೆ ಇಲ್ಲೊಂದೈತೆ ಬಂದು ತೋರಿಸ್ತೀವಿ. ಇಲ್ಲಿ ಗಣೇಶ ಡೀಸಲ್ ಇಲ್ಲೇ ಮಾಡ್ಸೋದು. ಸಕ್ಕದಾಗಿ ಮಾಡ್ತಾರೆ ನಾಜಲೆಲ್ಲ. ಆಲ್ಮೋಸ್ಟ್ ಅಲ್ಲಿ ನಾವು ಮಾಡ್ತಿದ್ದೆಲ್ಲ ರಾಮನಗರದಲ್ಲೇ ನಾವು ಮಾಡ್ಸೋದು. I5 ಇದು. ಬರ್ರಿ ಹೆಂಗೈತೆ ಅಂತ. ಸಖತೆಗೆ ಐತಪ್ಪ ಗಾಡಿ. ಎಲ್ಲ ಸ್ಮೂತ್ ಅಡಿಷನ್. ಪವರ್ ವಿಂಡೋನ ಅಣ್ಣ ಇದು ಇಲ್ಲ, ಬರೀ ಸೆಂಟ್ರಲ್ ಲಾಕ್ ಮಾತ್ರನಾ? ಹಾ, ಟ್ರಯಲ್ ಗಾಡಿಗೆ ಏನ್ ಸೈಡ್ಗೆ ಹಾಕಿ ಅಂತಾರಪ್ಪ? ಹಾ ಹಾ, ಹಂಗೆ ಈಚೆರಿಗೆ ತೋರಿಸ್ತೀನಿ ತಡಿ. ಹಾ
ವೈಫೈ ಇದರಲ್ಲಿ ಯಾವ ಸೈಜ್ ಟೈರ್ ಐತೆ? 7.00 or 15 ಅಪೋಲೋ. ಮಾಮೂಲಿ ಸ್ಟೆಪ್ನಿ ಇಳಿಸೋಕೆ ಈಸಿ ಐತೆ. ಇದೇ ಹೇಳಿದ್ದು ಕ್ರ್ಯಾಶ್ ಕಾರ್ಡು. ಸೈಡ್ ಇಂಡಿಕೇಟ್ರು ಕೊಟ್ಟವ್ರೆ. ಸೀಸನ್ ಟೈಮ್ ಸೇಮು. ಇದು ಸೇಮ್ ಇದೇ ಹೇಳಿದ್ದು ಬ್ಯಾಕ್ ಬಂಪರು. ಬಿಟ್ಟರೆ ಸಕಾಲಾಗೈತೆ. ಈಗ ಹೊಸ್ದಾಗಿ ಲಾಂಚ್ ಆಗಿರೋದು. ನಾನು ಕೊಡಲ್ವೇನೋ ಅಂದ್ಕೊಂಡಿದ್ದೆ. ಕರೆಕ್ಟ್ ಇದು ಫೋಲ್ಡಿಂಗು. ಯಾವ್ದ್ರಲ್ಲೋ ನೋಡಿದ್ದೀನಿ, ಐಚರಲ್ಲೋ ಯಾವ್ದ್ರಲ್ಲೋ ಇದು ಫೋಲ್ಡಿಂಗ್ ಐತೆ. ಈ ಫೋಲ್ಡಿಂಗ್ ಆ ಥರ. ರಿಮೋಟ್ ಸಿಸ್ಟಮು. ರಿಮೋಟ್ ಸಿಸ್ಟಮ್ ಇದು. ಸಖತ್ತಾಗೈತೆ ಸಿಸ್ಟಮ್ ಎಲ್ಲ. ಯಾವಾಗಾರ ಟ್ರೈಮ್ ಇದ್ದಾಗ ಬಂದಿದ್ರ ಬಗ್ಗೆ ರಿವ್ಯೂ. ಇದ್ರಲ್ಲಿ ಹ್ಯಾಂಡ್ ಬ್ರೇಕ್ ಒಂದು ವಿಶೇಷ. AC ನಾಣ ಇದು ಈ ಟ್ರೈಯಲ್ಲಿ ಕೊಟ್ಟಿರೋದಾ? ಆನ್ ರೋಡ್ ಎಷ್ಟೈತಣ್ಣ ಇದು? ಇನ್ನ ಬಂದಾಗಿಂದ ಒಂದು ಕೊಟ್ಟೆ ಇಲ್ವಾ? ರಾಮನಗರದಿಂದ ಈ ಶೋರೂಮಿಂದ ಹೋಗಿಲ್ವಾ? ಸಕಾಲಾಗೈದು ಗಾಡಿ ಮಾತ್ರ ಹೈಟಾಗಿ. ಗಾಡಿ ಮಾತ್ರ ಸರಿ. ತೊಟ್ಟಿ ಅಣ್ಣ 10 feet ಹೌದಾ? ಸ್ಪೆಸಿಫಿಕೇಶನ್ ಏನಾರ ಗೊತ್ತಾ ಅಣ್ಣ? ಇಂಜಿನು ಅಲ್ಲ ಹಾರ್ಸ್ ಪವರು ಇನ್ನ ಏನ್ ಹೇಳಿಲ್ಲ. ಇದ್ರ ಬಗ್ಗೆ ಇನ್ನ ಪರ್ಫೆಕ್ಟ್ ಆಗಿ ಬಂದಿಲ್ವಂತೆ. ಬಂದ್ಮೇಲೆ ಕೇಳ್ಬಿಟ್ಟು ಹೇಳೋಣ. ಇನ್ನೊಂದ್ಸಲಿ ಬರ್ತೀನಿ ರಿವ್ಯೂಗೇನೆ. ಆಫ್ ಮಾಡ್ಲಾ? ಮೇಡಮ್ ಕೂತಿರ್ತಾರೆ. ಸರ್ವಿಸ್ ಎಲ್ಲ ಆಯ್ತು. ಈಗ ಗಾಡಿ ಕಳಿಸ್ತಾ ಇದ್ದೀನಿ. ರಾಮನಗರದಲ್ಲಿ ಇದೊಂದೇ ಚೆನ್ನಾಗಿ ತೊಳೆಯೋದು. ಗೌರಿಶಂಕರ್ ವಾಟರ್ ಸರ್ವಿಸ್. ಗಾಡಿ ಗೀಡಿ ಎಲ್ಲ ತೊಳೆಸ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಇವಾಗ ಇವಾಗ ಕಂಪ್ನಿ ಹತ್ರಕ್ಕೆ ಹೋಗಿ ಅಲ್ಲಿಂದ ಹೈದ್ರಾಬಾದ್ಗೆ ಚೆನ್ನಾಗಿ ಎಷ್ಟಾಗೈತೆ ಎಲ್ಲಿ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಲೋಡ್ ಮಾಡ್ಕೊಂಡು ನಿಮ್ಮ ಪಯಣ ಹೈದ್ರಾಬಾದ್ ಇಲ್ಲ ಚೆನ್ನೈ ಕಡೆಗೆ. ಸರ್ವಿಸ್ ಕಾಸ್ಟು ಹೇಳಲಿಲ್ಲ ಅನಿಸ್ತಿದೆ. ಈಗ 7,500 7,000 ಆಯಿತು. 7,000 ಅನಿಸ್ತಿದೆ. 7,000 ಆಯಿತು. ಇವಾಗ ಹೋಗಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು. 1,00,000 ಕಿಲೋಮೀಟ್ರು ಇನ್ನೇನಾಗಲೇ 80 ಇನ್ನೊಂದು 90,000ಕ್ಕೆ ಹೋದರೆ ಕಿಂಗ್ ಪಿನ್ ಬಂದೈತೆ. ಕಿಂಗ್ ಪಿನ್ ಓಡಿಸ್ಬೇಕು, ಎಲ್ಲ ಓಡಿಸ್ಬೇಕು. ಅವಾಗ ಕಿಂಗ್ ಪಿನ್ ಒಂದು 4,500. ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಆಯಲು, ಇಂಜಿನ್ ಆಯಲು ಅದಂತ 4,500, 8,500, 9,000. ಆಮೇಲೆ ಏರ್ ಫಿಲ್ಟ್ರು 1,000, 10, 11. ನೆಕ್ಸ್ಟು 90,000ಕ್ಕೆ ಒಂದು 12,000 ರೂಪಾಯಿ ಬೇಕು. ಅದಾದಮೇಲೆ 1,00,000 ಕಿಲೋಮೀಟ್ರಿಗೆ ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಿಸ್ಬೇಕು.
ಅವಾಗ ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಿಸ್ಬೇಕಾದ್ರೆ ನನ್ನ ಅಂದಾಜು ಒಂದು 15,000 20,000 ರೂಪಾಯಿ ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಿಸೋ ಟೈಮ್ಗೆ 1,00,000ಕ್ಕೆ 1,00,000 ಕಿಲೋಮೀಟ್ರಿಗೆ ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡಿಸೋಕ್ಕೆ ಎಲ್ಲ 90,000ಕ್ಕೆ ಚೇಂಜ್ ಮಾಡಿಸ್ತಾರೆ. ನಾನು 1,00,000ಕ್ಕೆ ಮಾಡಿಸ್ತಾ ಇದ್ದೀನಿ. ಅವಾಗ ಒಂದು 20,000 ರೂಪಾಯಿ ಬೇಕು. ಯಾರು ಗೊತ್ತಿರೋರಿದ್ರೆ ಇನ್ನೂ ಕಮ್ಮಿ ಆಯ್ತೈತೆ ಅಂತ. ಇದ್ರ ಬಗ್ಗೆ ಟೈಮಿಂಗ್ ಬೆಲ್ಟ್ ಬಗ್ಗೆ ನಂಗೆ ಕ್ಲೀನಾಗಿ ಗೊತ್ತಿಲ್ಲ. ಟೈಮಿಂಗ್ ಬೆಲ್ಟ್ ಬಗ್ಗೆ ನಂಗೆ ಕ್ಲೀನಾಗಿ ಗೊತ್ತಿಲ್ಲ. ಗೊತ್ತಿರೋರಿದ್ರೆ ನನಗೆ ಕಮೆಂಟ್ ಆಗಿ. ಇವಾಗ ಸಿಟಿ ಎಂಟ್ರಿ ಆದೆ.